ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 16/6/2024ರಂದು ದಿ ಕ್ಲಾಸಿಕ್ KS ಮತ್ತು IAS ಸ್ಟಡಿ ಸರ್ಕಲ್ ಹಾಗೂ ಸ್ಪರ್ಧಾ ಸ್ಫೂರ್ತಿಯವರ ಸಹಯೋಗದೊಂದಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ನಡೆಸಿದಂತಹ ಪತ್ರಿಕೆ 2ರ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಮುಂಬರುವ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪ್ರಶ್ನೆ ಮತ್ತು ಉತ್ತರಗಳು. PDF ಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ಇನ್ನಷ್ಟು ಮಾಡಲ್ ಪೇಪರ್ಸ್ನ ಅಟೆಂಡ್ ಮಾಡೋಂಗಿದ್ರೆ, ಲೈವ್ ಕ್ವಿಸಸ್ನ ಅಟೆಂಡ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಟೆಂಡ್ ಮಾಡಿ. ಮಾಕ್ ಟೆಸ್ಟ್ಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಕರ್ನಾಟಕ ಸರ್ಕಾರ ಈ ಕೆಳಗಿನ ಯಾವ ಗ್ಯಾರಂಟಿಗೆ ವಾರ್ಷಿಕ ಅತಿ ಹೆಚ್ಚು ಹಣವನ್ನು ವೆಚ್ಚ ಮಾಡುತ್ತಿದೆ? ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ. ಸರಿಯಾದ ಉತ್ತರ ಗೃಹಲಕ್ಷ್ಮಿ ಯೋಜನೆ. ನಿಮಗೆಲ್ಲ ಗೊತ್ತಿರೋಂಗೆ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಇದು ಒಂದು. ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿ ಯೋಜನೆಗೆ ವಾರ್ಷಿಕವಾಗಿ ಅತಿ ಹೆಚ್ಚು ಹಣವನ್ನು ನೀಡಲಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿಗಳನ್ನು ಪ್ರತಿ ತಿಂಗಳು BPL ಕಾರ್ಡುದಾರರು ಹೊಂದಿರತಕ್ಕಂಥ ಮಹಿಳಾ ಕುಟುಂಬದ ಸ್ತ್ರೀಯರಿಗೆ ಒಬ್ಬರಿಗೆ ನೀಡಲಾಗುತ್ತೆ. ಹಾಗಾಗಿ ಅತಿ ಹೆಚ್ಚು ಹಣವನ್ನು ಸರ್ಕಾರ ಈ ಯೋಜನೆಗೆ ವೆಚ್ಚ ಮಾಡಬೇಕಾಗತ್ತೆ. ಕರ್ನಾಟಕದ ಕುರಿತು ಈ ಕೆಳಗಿನ ಯಾವ ಮಾಹಿತಿ ಸರಿಯಾಗಿಲ್ಲ? ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ 2 ಅಂತಾರಾಷ್ಟ್ರೀಯ ಬಂದರುಗಳಿವೆ ಅನ್ನೋ ಹೇಳಿಕೆ ತಪ್ಪಾಗಿದೆ. ಕರ್ನಾಟಕದಲ್ಲಿ 4 ಸರ್ಕಾರಿ ಸಾರಿಗೆ ನಿಗಮಗಳಿವೆ, 5 ವಿದ್ಯುತ್ ವಿತರಣಾ ನಿಗಮಗಳಿವೆ, 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇವೆ ಅನ್ನೋ ಮಾಹಿತಿಗಳೆಲ್ಲ ಕೂಡ ಕರೆಕ್ಟ್ ಇದೆ. ಅದರ ಬದಲಾಗಿ 2 ಅಂತಾರಾಷ್ಟ್ರೀಯ ಬಂದರುಗಳಿವೆ ಅನ್ನೋ ಹೇಳಿಕೆ ತಪ್ಪಾಗಿದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ? 3ನೇ ಕ್ವಶನ್ ನಾವು ಪಾಸ್ ಮಾಡಿ ಓದ್ಕೊಳ್ಳಿ. ಆಪ್ಷನ್ 4 ಪ್ರಶ್ನೆಗೆ ಸರಿಯಾದ ಉತ್ತರ. ಅಮಾವಾಸ್ಯೆ ದಿನ ಚಂದ್ರನು ಸಂಪೂರ್ಣ ಚಂದ್ರ ಗ್ರಹಣವಾದರೆ ಬ್ಲಡ್ ಮೂನ್ ಸಂಭವಿಸುತ್ತದೆ ಅನ್ನೋ ಹೇಳಿಕೆ ಸರಿಯಾಗಿರೋದಿಲ್ಲ. ಉಳಿದಂಥ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ನರೇಗಾ ಯೋಜನೆಯಡಿ ಉದ್ಯೋಗಿಗಳಿಗೆ ದಿನವೊಂದಕ್ಕೆ ಕರ್ನಾಟಕದಲ್ಲಿ ಪ್ರಸ್ತುತ ನೀಡಲಾಗುತ್ತಿರುವ ಕೂಲಿಯ ಹಣದ ಮೌಲ್ಯ ಎಷ್ಟು? 289 ರೂಪಾಯಿ. ನರೇಗಾ ಯೋಜನೆಯಡಿ ಪ್ರತಿದಿನ ಕರ್ನಾಟಕದಲ್ಲಿ ನೀಡ್ತಾ ಇರತಕ್ಕಂಥ ಪ್ರಸ್ತುತ ಕೂಲಿಯ ದರ. ಕರ್ನಾಟಕ ಸರ್ಕಾರಕ್ಕೆ ಈ ಕೆಳಗಿನ ಯಾವುದು ಅತಿ ದೊಡ್ಡ ಆದಾಯದ ಮೂಲವಾಗಿದೆ? GST, ವಾಣಿಜ್ಯ ತೆರಿಗೆ. ದೇಶದ ಗುಣಮಟ್ಟ ಪರೀಕ್ಷಣಾ ಪ್ರಾಧಿಕಾರಗಳ ಜೋಡಿಯಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 2 CFTRI ಆಹಾರ. ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಹೆಚ್ಚಿಸುವ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಸರ್ಕಾರ ಈ ಕೆಳಗಿನ ಯಾವ ವರ್ಷದಲ್ಲಿ ಫ್ರಾನ್ಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು? 2016ರಲ್ಲಿ. ಭಾರತದ ಚುನಾವಣಾ ಆಯೋಗದ ರಾಷ್ಟ್ರೀಯ ಮತದಾರರ ಜಾಗೃತಿಯ ರಾಯಭಾರಿ ಯಾರು? ಸಚಿನ್ ತೆಂಡೂಲ್ಕರ್ ಅವರು. ಉಡಾನ್ ಯೋಜನೆ ಇದಕ್ಕೆ ಸಂಬಂಧಪಡುತ್ತದೆ. ವಾಯುಯಾನ ಕ್ಷೇತ್ರಕ್ಕೆ ಇದು ಸಂಬಂಧಪಡುತ್ತೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕಿದ್ದ ಮೀಸಲಾತಿಯನ್ನು ರದ್ದು ಮಾಡಲಾಗಿದೆ? 104ನೇ ತಿದ್ದುಪಡಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 11ನೇ ಪ್ರಶ್ನೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಇತ್ತೀಚೆಗೆ ರಾಷ್ಟ್ರೀಯ ಯೋಜನೆಯ ಸ್ಥಾನಮಾನ ನೀಡೋದಕ್ಕೆ ಕೇಂದ್ರ ಹೂಡಿಕೆ ಸಮಿತಿ ಅನುಮೋದಿಸಿದೆ. ಹೇಳಿಕೆ ಸರಿ. ಈ ಮೂಲಕ ರಾಷ್ಟ್ರೀಯ ಸ್ಥಾನಮಾನ ಪಡೆದ ಕರ್ನಾಟಕದ ಮೊದಲ ಯೋಜನೆ ಎಂಬ ಹೆಗ್ಗಳಿಕೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪಾತ್ರವಾಗಿದೆ. ಇದು ಕೂಡ ಸರಿ. 2 ಹೇಳಿಕೆಗಳು ಸರಿ. A ಮತ್ತು B ಎರಡೂ ಸರಿ. ಕರ್ನಾಟಕ ರಾಜ್ಯ ಬುಡಕಟ್ಟು ಅಧ್ಯಯನ ಸಂಸ್ಥೆ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಮೈಸೂರು. ಬ್ಲೂ ಮೂನ್ ವಿದ್ಯಮಾನ ಉಂಟಾಗುವುದು ಯಾವ ಒಂದು ಸಂದರ್ಭದಲ್ಲಿ? 2 ಹುಣ್ಣಿಮೆಗಳು ಒಂದೇ ತಿಂಗಳಲ್ಲಿ ಬಂದಾಗ ಈ ಒಂದು ವಿದ್ಯಮಾನ ಉಂಟಾಗುತ್ತೆ. ಸೂರ್ಯನ 91% ದ್ರವ್ಯರಾಶಿಯು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ಜಲಜನಕವನ್ನು ಒಳಗೊಂಡಿರುತ್ತೆ. ಇತ್ತೀಚೆಗೆ ಮೆನಿಂಟೈಸಸ್ ಲಸಿಕೆಯನ್ನು ಹೊರತಂದಂಥ ಮೊದಲ ದೇಶ ಯಾವುದು? ಮೆನಿಂಜೈಟಸ್ ಅಂತ ಲಸಿಕೆ, ಇದನ್ನು ಹೊರತಂದಂತಹ ದೇಶ ನೈಜೀರಿಯಾ. ವಿಶ್ವದ ಪ್ರಸಿದ್ಧ ಟೆನ್ನಿಸ್ ಪಟು ರಫೇಲ್ ನಡಾಲ್ ಯಾವ ದೇಶದ ಆಟಗಾರ? ಸ್ಪೇನ್.
ಸ್ವಾಮಿ ವಿವೇಕಾನಂದರ ಏರ್ಪೋರ್ಟ್ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ? ರಾಯ್ಪುರ. ಸಂಸತ್ತು ಅಧಿವೇಶನವಿಲ್ಲದಿದ್ದಾಗ ರಾಷ್ಟ್ರಪತಿ ಈ ಕೆಳಗಿನ ಯಾವ ವಿಧಿ ಅನ್ವಯ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ? 123. ಎಸಿಸಿ ಪ್ಯಾರಾಕ್ಯಾನೋ ಏಷಿಯನ್ ಚಾಂಪಿಯನ್ಶಿಪ್ 2024ರಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದ ಭಾರತೀಯರನ್ನು ಗುರುತಿಸಿ. ಪ್ರಾಂಚಿ ಯಾದವ್. ಆಪ್ಷನ್ 2. ಗುಜರಾತ್ನ ಯಾವ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮುಕೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ 3. ಸೂರತ್. ಈ ಕೆಳಗಿನವರಲ್ಲಿ ಅಮರ್ ಆಗ್ ಐ ಎಂಬ ಪದ್ಯವನ್ನು ರಚನೆ ಮಾಡಿದಂಥವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಮಾನವನ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ಕ್ಯಾಲ್ಸಿಯಂ. ಆಪ್ಷನ್ 3. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸೌರವ್ಯೂಹದ 2ನೇ ದೊಡ್ಡ ಗ್ರಹದ ದ್ರವ್ಯ ಸಾಂದ್ರತೆ ಏನಾಗಿರುತ್ತದೆ? ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಪ್ರಸಿದ್ಧ NFL ಕ್ವಾರ್ಟರ್ ಬ್ಯಾಕ್ ರೋಮನ್ ಗ್ಯಾಬ್ರಿಯಲ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ಮೂಲದಿಂದ ಬಂದಂಥವರು? ಆಪ್ಷನ್ 4. ಫಿಲಿಪಿನೋ. ಒಂದು ವಸ್ತುವು ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭಿಸಿ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಹೊಂದುತ್ತದೆ. ಹಾಗಾದರೆ ಅರ್ಧ ಮೀಟರ್ ಕ್ರಮಿಸಿದಾಗ ಅದರ ವೇಗ ಎಷ್ಟು? 4 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಬಾವಲಿಗಳು ಹಾರಾಡಲು ಬಳಸುವ ಅಂಗವನ್ನು ಗುರುತಿಸಿ. ಆಪ್ಷನ್ 3. ಪೆಟಾಂಗಿಯಂ. ಈ ಕೆಳಗಿನವುಗಳಲ್ಲಿ SL ಭೈರಪ್ಪನವರ ಆತ್ಮಕಥನ ಯಾವುದು? ಆಪ್ಷನ್ 4. ಬಿತ್ತಿ. ನಮ್ಮ ರಾಷ್ಟ್ರಗೀತೆಯಲ್ಲಿರುವ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು? 13 ಸಾಲುಗಳು. ಆಪ್ಷನ್ 1 ಸರಿಯಾದ ಉತ್ತರ. ಸ್ಕೋಲಿಯಾಸಿಸ್ ಎಂಬುದು ಇದೊಂದು ನಿಲುವಿನ ದೋಷ, ಪೋಸ್ಚರ್ ಡಿಸೀಸ್. ಈ ಕೆಳಗಿನವುಗಳಲ್ಲಿ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪನವನ್ನು ಗುರುತಿಸಿ. ಫ್ಲಾಪ್ಸ್ ಅಂತ ಕರೀತಾರೆ. ಆಪ್ಷನ್ 4. ಈ ಕೆಳಗಿನ ಯಾರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೆಯಲಾಗುತ್ತೆ? ವುಡ್ರೋ ವಿಲ್ಸನ್. ಆಪ್ಷನ್ 3. ಈ ಕೆಳಗಿನ ಯಾರು ಭಾರತದಲ್ಲಿ ಬಡತನವನ್ನ ಅಂದಾಜಿಸಲಿಲ್ಲ? 32ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ರಾಜ್ ನರೈನ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 33ನೇ ಪ್ರಶ್ನೆ. 2 ಹೇಳಿಕೆಗಳು ಸರಿ ಇವೆ. ಆಪ್ಷನ್ 3 ಎ ಮತ್ತು ಬಿ 2 ಸರಿ. 34ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸಂಗಮ್ ಸಾಹಿತ್ಯದ ಕೇಂದ್ರ ಸ್ಥಳ ಯಾವುದು? ಆಪ್ಷನ್ 2 ಮದುರೈ. ಮೊಹಮ್ಮದ್ ಗಜ್ನಿ 17 ಬಾರಿ ದಾಳಿಯ ಕುರಿತು ಅಧ್ಯಯನ ಮಾಡಿದ ವಿದ್ವಾಂಸ? ಹೆನ್ರಿ ಎಲಿಯಟ್. ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಪ್ಷನ್ 3 ನವರೋಜ್ ಹಬ್ಬದ ಆಚರಣೆಯನ್ನ ರದ್ದುಪಡಿಸಿದನು ಅನ್ನೋ ಹೇಳಿಕೆ ಸರಿಯಾಗಿಲ್ಲ. ಉಳಿದ ಎಲ್ಲ ಕೂಡ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಸಸ್ಯವೊಂದರ ಸಂತಾನೋತ್ಪತ್ತಿಯ ಅಂಗ ಯಾವುದಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4 ಹೂವು. 38ನೇ ಪ್ರಶ್ನೆ ಹೇಳಿಕೆಗಳಿಗೆ ಸಂಬಂಧಪಟ್ಟಿದ್ದು. ಶೂನ್ಯ ವೇಳೆಯು ಸಭಾಧ್ಯಕ್ಷರ ವಿವೇಚನೆಯಲ್ಲಿರುತ್ತದೆ. ಲೋಕಸಭೆಯಲ್ಲಿ ಶೂನ್ಯ ವೇಳೆಯ ಗರಿಷ್ಠ ಕಾಲಾವಧಿ 1 ಗಂಟೆ. ಸೊ ಮೊದಲನೇ ಹೇಳಿಕೆ ಸರಿ, 2ನೇ ಹೇಳಿಕೆ ತಪ್ಪು. ಆಪ್ಷನ್ 1 ಎ ಸರಿ, ಬಿ ತಪ್ಪು. ಸೊ ಮುಂದಿನ ಪ್ರಶ್ನೆ, ಭಾರತೀಯರಿಗಾಗಿ ದಿ ಗ್ರೇಟ್ ಸಿಲ್ಕ್ ರೂಟ್ ಅನ್ನ ತೆರೆದಂತವ್ರು ಯಾರು? 39ನೇ ಪ್ರಶ್ನೆ. ಆಯ್ಕೆ 1 ಕನಿಷ್ಕ. ಈ ಕೆಳಗಿನವರಲ್ಲಿ ಭಾರತದ ಮೇಲೆ ಮೊದಲು ಆಕ್ರಮಣವನ್ನು ಮಾಡಿದಂಥವ್ರು ಯಾರು? ಡೇರಿಯಸ್. ಈ ಕೆಳಗಿನವರಲ್ಲಿ ಬ್ರಿಟಿಷ್ ವಿರೋಧಿ ಸಶಸ್ತ್ರ ದಂಗೆಯಲ್ಲಿ ಭಾಗವಹಿಸದೆ ಇರುವಂಥವರನ್ನ ಗುರುತಿಸಿ. ಆಯ್ಕೆ 4 ಬಾಗೂರಿನ ಚೆನ್ನಪ್ಪ ನಾಯಕ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಶಾಸನವು ಸುದರ್ಶನ ಕೆರೆಯ ಇತಿಹಾಸವನ್ನ ಉಲ್ಲೇಖ ಮಾಡುತ್ತೆ? 42ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 3 ರುದ್ರದಾಮನನ ಜುನಾಗಢ ಶಾಸನ.
ಈ ಕೆಳಗಿನವರಲ್ಲಿ ಚೀನಾ ದೇಶಕ್ಕೆ ರಾಯಭಾರಿಯನ್ನ ಕಳುಹಿಸಿದಂಥ ಚೋಳ ದೊರೆಯನ್ನ ಗುರುತಿಸಿ. 1ನೇ ರಾಜೇಂದ್ರ ಚೋಳ. ಸಿಂಧೂ ನಾಗರಿಕತೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮಳೆ ನೀರಿನ ಸಂಗ್ರಹ ವ್ಯವಸ್ಥೆಯನ್ನು ಕಾಣಬಹುದು? ಧೋಲವೀರ. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಅಧ್ಯಕ್ಷರು ಹಾಗೂ 28 ಜನ ಇತರರು. ಈ ಕೆಳಗಿನವುಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿರುವ ಕಲ್ಲಿದ್ದಲು ಗಣಿ ಯಾವುದು? ರಾಣಿಗಂಜ್. ಗನ್ ಪೌಡರ್ ಈ ಕೆಳಗಿನ ಯಾವ ಮಿಶ್ರಣವನ್ನು ಒಳಗೊಂಡಿರುತ್ತದೆ? ಸಲ್ಫರ್ ಇರುತ್ತೆ, ಕಾರ್ಬನ್ ಇರುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್ ಇರುತ್ತೆ. ಆಪ್ಷನ್ 4 ABC 3 ಕೂಡ. ದೈತ್ಯ ಪಾಂಡ, ಐಲುರೋಪೋಡಾ, ಮೆಲನೋಲುಕಾ ಇದರ ಸಂಕೇತವಾಗಿದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ನ್ಯೂಕ್ಲಿಯರ್ ಬೀಟಾ ಕಣವನ್ನು ಉತ್ಸರ್ಜಿಸಿದಾಗ ಅದರ ಪರಮಾಣು ಸಂಖ್ಯೆ ಏನಾಗುತ್ತದೆ? ಬದಲಾಗುತ್ತದೆ ಮತ್ತು ಹಾಗೆ ಅದರ ರಾಶಿ ಸಂಖ್ಯೆಯು ಬದಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಕೂಕಾ ಚಳವಳಿ ಪ್ರಾರಂಭವಾದಂಥ ಪ್ರದೇಶವನ್ನು ಗುರುತಿಸಿ. ಆಪ್ಷನ್ 2 ಪಂಜಾಬ್.